ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಎರಡು ಗುಡ್ ನ್ಯೂಸ್ಗಳು ಬಂದಿವೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಈಗ ಪ್ರತಿಯೊಬ್ರು ಕಾಯ್ತಾ ಇರುವಂತದ್ದು 15ನೇ ಕಂತಿನ ಹಣ ನಮಗೆ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇರುತ್ತೆ. ಯಾಕಂದ್ರೆ ಸರಿಯಾದ ಟೈಮಿಗೆ ಏನ್ ಮಾಹಿತಿಯನ್ನ ಕೊಟ್ಟಿರ್ತಾರೆ ಆ ಒಂದು ಮಾಹಿತಿ ಪ್ರಕಾರ ಸರಿಯಾದ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದಿಲ್ಲ. ಇದು ನಿಮಗೇನು ಹೊಸದಲ್ಲ, ಪ್ರತಿ ತಿಂಗಳ ಇದನ್ನ ನೀವು ನೋಡ್ತಾ ಬರ್ತಾ ಇದ್ರ. ಈಗ ಮೊನ್ನೆಯಿಂದ ಒಂದು ಕಳೆದ 3-4 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇನ್ನೂ ಜನರ ಖಾತೆಗೆ ಹಣ ಸೇರ್ತಾ ಇಲ್ಲ. ಹಾಗಾದ್ರೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ಎರಡು ಗುಡ್ ನ್ಯೂಸ್ಗಳಿವೆ, ಒಂದಲ್ಲ ಎರಡು. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇವತ್ತ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗ ಕಳೆದ 2-3 ದಿನಗಳಿಂದ ಪ್ರತಿಯೊಬ್ರು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾನೆ ಇದ್ದೀರಾ. ಅಂದ್ರೆ ನಮ್ಗೆ ಹಣ ಬಂತಾ ಇಲ್ಲ ಅಂತ ಪ್ರತಿಯೊಬ್ರು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಜನರು ಬಹಳಷ್ಟು ಬೇಸತ್ತೋಗಿದ್ದಾರೆ. ಏನಪ್ಪಾ ಅಂತಂದ್ರೆ ಏನು ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಹಣ ಬಿಡುಗಡೆ ಮಾಡ್ತಾರೆ. ಪ್ರತಿ ತಿಂಗಳ ಇದೇ ಗೋಳು ಅಂತ ಜನರು ಅನ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಒಂದು ರೀತಿ ಇವತ್ತು ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳುತ್ತೆ, ಆದ್ರೆ ಹಣ ಬಿಡುಗಡೆ ಆಗಲ್ಲ. ಅಂದ್ರೆ 1-2-3 ದಿನ ಮತ್ತೆ ಮುಂದಕ್ಕೆ ಹಾಕ್ತಾರೆ, ಮತ್ತೆ ಅವಾಗ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ, ಇನ್ನು ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಈ ರೀತಿಯಾದಂತ ಪ್ರಾಬ್ಲಮ್ಗಳನ್ನ ಜನರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಈ ಒಂದು ಗ್ಯಾರಂಟಿ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಜನರು ಕೆಲವರು ಬಂದಿದ್ದಾರೆ. ಇನ್ನು ಕೆಲವರಂತೂ ಈ ಒಂದು 2,000 ರೂಪಾಯಿ ಹಣ ಏನಿದೆ ಬಹಳಷ್ಟು ಬಡವರಿಗೆ ಹೆಲ್ಪ್ ಆಗುತ್ತಪ್ಪ, ಯಾವಾಗಾದ್ರೂ ಕೊಟ್ರೆ ಸಾಕು ನಮಗೆ ಅಂತ ಬಹಳಷ್ಟು ಮಂದಿ ಬಡವರು ಅನ್ಕೊಳ್ತಾ ಇದ್ದಾರೆ. ಸೊ ಈಗ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಎರಡು ಗುಡ್ ನ್ಯೂಸ್ ಗಳಿವೆ. ಆ ಎರಡು ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಎರಡು ಸಿಹಿ ಸುದ್ದಿಗಳು ಬಂದಿವೆ. ಸೊ ಅದನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಪ್ರತಿಯೊಬ್ರು 2,000 ರೂಪಾಯಿ ಹಣ ಯಾವಾಗ ಬರುತ್ತಪ್ಪ 15ನೇ ಕಂತಿನ ಹಣ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನೇರವಾಗಿ ನಾವು ಮಾಹಿತಿಯನ್ನ ತಿಳಿಯೋದಾಯ್ತಪ್ಪ ಅಂತಂದ್ರೆ ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಮೊನ್ನೆ ಕಳೆದ ಒಂದು ವಾರದಿಂದ ಬಹಳಷ್ಟು ಮಂದಿ ಒಂದು BPL ರೇಷನ್ ಕಾರ್ಡ್ಗಳು ಏನಾಗಿದ್ದಾವೆ ಕ್ಯಾನ್ಸಲ್ ಆಗಿದ್ದಾವೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಬಹಳಷ್ಟು ಮಂದಿ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಯಾಕಂದ್ರೆ ಬಡವರು ಕೂಡ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ. ಕೆಲವರು BPL ಇಂದ APL ಗೆ ಕನ್ವರ್ಟ್ ಆಗಿದೆ. ನಿಮಗೆ ಗೊತ್ತಿರಬಹುದು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ, ಮತ್ತೆ ಎಷ್ಟು ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಒಂದು ವಿಡಿಯೋಗಳ ಲಿಸ್ಟ್ ನಲ್ಲಿ ಹೋಗಿ ನಿನ್ನೆ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಸೊ ಇವತ್ತ ಯಾರ್ಯಾರು BPL ರೇಷನ್ ಕಾರ್ಡ್ಗಳನ್ನ ಹಿಂದಕ್ಕೆ ಪಡೆದಿದ್ರು ಅವುಗಳನ್ನ ವಾಪಸ್ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಹತ್ತಿರದ ರೇಷನ್ ಶಾಪ್ಗಳಲ್ಲಿ ಕೇಳಬಹುದು, ಇಲ್ಲಾಂದ್ರೆ ನಿಮ್ಮ ಒಂದು ತಾಲೂಕು ಆಫೀಸ್ಗಳಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಒಂದು ಅಧಿಕಾರಿಗಳನ್ನ ಕೇಳಿದ್ರೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ಗಳನ್ನ ಏನು ರದ್ದು ಮಾಡಿದ್ರು ಅವುಗಳನ್ನ ವಾಪಸ್ ಕೊಡ್ತಾರೆ. ನೀವು ಇಸ್ಕೊಂಡು ನಿಮ್ಮ ಒಂದು ಆಹಾರ ಧಾನ್ಯಗಳನ್ನ ಪಡೆದುಕೊಳ್ಬಹುದು. ಮತ್ತೆ ಅವರಿಗೆ ಕಂಟಿನ್ಯೂಸ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಮತ್ತು 5 ಗ್ಯಾರಂಟಿಗಳ ಒಂದು ಬೆನಿಫಿಟ್ ಗಳನ್ನ ಅವರು ಪಡಿತಾರೆ. ಇದು ಮೊದಲನೇ ಒಂದು ಸಿಹಿ ಸುದ್ದಿ. ಎರಡನೇದು ಏನಪ್ಪಾ ಅಂತಂದ್ರೆ ಮೇನ್ ಇದು 15ನೇ ಕಂತಿನ ಹಣ ನಮಗೆ ಯಾವಾಗ ಬರುತ್ತಪ್ಪ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಆಗಿತ್ತಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದ್ದಿಲ್ಲ. ಸೊ ಈಗ ಶೋ ಆಗ್ತಾ ಇದಾವಂತೆ. ಸೊ ಅವುಗಳನ್ನ ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಕರೆಕ್ಷನ್ ಮಾಡಿಕೊಂಡು ಇವಾಗ ಏನು ಬ್ಯಾಂಕ್ ಗಳಿಗೆ ಹಣವನ್ನ ಆರ್ಥಿಕ ಇಲಾಖೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಇವತ್ತ ಏನಿದೆ ಬ್ಯಾಂಕಿಂಗ್ ಅವರ್ಸ್ ನಲ್ಲಿ ಈ ಒಂದು ಆರ್ಥಿಕ ಇಲಾಖೆ ಬ್ಯಾಂಕ್ ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅಲ್ಲಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಅಂದ್ರೆ ನಿನ್ನೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮುಂದೆ ನಿಂತ್ಕೊಂಡು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳ ಹೆಸರು ಅಲ್ಲಿ ಕಾಣ್ತಿದ್ದಿಲ್ಲ, ಸೊ ಅಂತವ ಒಂದು ಜಿಲ್ಲೆಗಳನ್ನ ಅದನ್ನ ವೆರಿಫೈ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮುಂದೆ ನಿಂತ್ಕೊಂಡು ಅವನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರಂತೆ. ಸೊ ಇವತ್ತ ಆರ್ಥಿಕ ಇಲಾಖೆ ಏನಿದೆ ಆ ಬ್ಯಾಂಕ್ ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಇನ್ನೇನು ಜಮಾ ಆಗುವಂತ ಸಮಯ ಬಂದೇ ಬಿಡ್ತು. ಯಾಕಂದ್ರೆ ನಿಮಗೆ ಇದೇನು ಹೊಸದಲ್ಲ, ಪ್ರತಿ ತಿಂಗಳ ಕಾಯ್ತಾನೆ ಇರ್ತೀರಾ. ಸೊ ಒಂದಲ್ಲ ಒಂದಿನ ಒಂದು ಹಣ ಬಂದೇ ಬರುತ್ತೆ. ಸೊ ಇವತ್ತ ಆ ಒಂದು ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇವತ್ತ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಇವತ್ತಿನಿಂದ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಒಂದು ವೇಳೆ ಇವತ್ತು ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಾಳೆ ಬರುತ್ತೆ. ಕೆಲವೊಂದು ಜಿಲ್ಲೆಗಳಿಗೆ ಇವತ್ತೇ ಬಿಡುಗಡೆ ಮಾಡ್ತಾರೆ, ಇನ್ನು ಕೆಲವು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಮಾಡ್ತಾರೆ, ಇನ್ನು ಕೆಲವು ಜಿಲ್ಲೆಗಳಿಗೆ ನಾಡ್ದ ಬಿಡುಗಡೆ ಮಾಡ್ತಾರೆ. ಒಂದು 3-4 ದಿನ ಒಳಗಡೆ ನಿಮ್ಮ ಖಾತೆಗಳಲ್ಲಿ ಎಲ್ಲಾ ಜಿಲ್ಲೆಯವರೆಗೂ 15ನೇ ಕಂತಿನ ಹಣ 100% ಜಮಾ ಆಗುತ್ತೆ. ಜಸ್ಟ್ ನೀವು ವೇಟ್ ಮಾಡ್ತಾ ಇರ್ಬೇಕು ಅಷ್ಟೇ.